ಇವನು 10 ರೂಪಾಯಿ ಆ್ಯಕ್ಟಿಂಗ್ ಮಾಡೋ ಅಂದರೆ 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾನೆ ನೋಡಿ. ರಾಜಸ್ಥಾನ ಮತ್ತು ಗುಜರಾತ್ ಕಡೆಗೆ ಪಕ್ಷಿಗಳಿಗೆ ಅಂತಲೇ ಕಟ್ಟಿರೋ ದೇವಸ್ಥಾನ ಇದು. ಹೊಸೂರು ಹತ್ರ ಹೋಗ್ತಾ ಇದ್ದೀನಿ. ಈಗ ಪಾರ್ಟಿ ಫೋನ್ ಮಾಡ್ಬಿಟ್ಟು ಈಗ ಚೆನ್ನೈಗೆ ಹೋಗು ಅಂತ ಅಂದರು. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನೋಡಿ ಈಗ ಇವಾಗ ರಾಜ್ಕೋಟ್ ಖಾಲಿ ಮಾಡ್ಕೊಂಡು ಇದಕ್ಕೆ ಭುಜ್ಭವನ ಅಂತ ಹೋಗ್ತಾಯಿದ್ವಿ. ಭುಜ್ಜಲ್ಲಿ ಗಾಡಿಗಳು ಕಮ್ಮಿ ಇವೆ ಅಂತಂದರು. ಅಹಮದಾಬಾದಲ್ಲಿ ಗಾಡಿಗಳು ಅಹಮದಾಬಾದ್ ಹೋಗೋಣ ಅಂತ ಇದ್ದಿದ್ದು ಪ್ಲ್ಯಾನಿಂಗು. ಭುಜ್ಜಲ್ಲಿ ಗಾಡಿಗಳು ಇರಲಿಲ್ಲ ಅಂತೇಳಿ ಅಲ್ಲಿ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೊಸ ವೀಡಿಯೋಸ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅವರು ನಮ್ಮ ಉಂಡಿ ಅಂತ ಅಡ್ರೆಸ್ನ ಮೋಹನ್ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಂಗೆ ನಮ್ಮ ಪುಣ್ಯಕ್ಕೆ ಬಾಡಿಗೆ ಹಿಡಿಯೋದಿಲ್ಲ, ಯಾಕಂದರೆ ಓಟ್ ಟ್ರಿಪ್ಪಲ್ಲಿ ಹೇಳ್ದಂಗೆ 3 ಅವರ್ ಲೇಟಾಗಿ ಬಂದಿದ್ದು. ಏನು ಮಾಡೋಕ್ಕಾಗಲ್ಲ ಪಾಪ. ಪಾರ್ಟಿ ಒಳ್ಳೆಯವನಾಗಿರೋದಕ್ಕೆ ಬರೀ ಕಮಿಷನ್ ಒಂದು ಕಟ್ ಮಾಡಿ ಮಿಕ್ಕಿದ ಹಂಗೆ ದುಡ್ಡು ಹಾಕ್ತಾ. ನಮಗೇನು ಇನ್ನೂ ಏನು ಬೇಕಾಗಿಲ್ಲ, ಯಾಕಂದರೆ ಅವ್ನು ಹೇಳಿದ್ದು ನೋಡ್ರೆ 15,000 ರೂಪಾಯಿ ದುಡ್ಡು ಕಟ್ ಮಾಡ್ತೀನಿ ಅಂತಂದ. ಲಾಸ್ಟಲ್ಲಿ ಏನು ಕಟ್ ಮಾಡಿಲ್ಲ, ಮಾತಾಡಿ ರಿಕ್ವೆಸ್ಟ್ ಮಾಡಿ ಬಂದು ಹೋಗ್ತಾ ಇದ್ದೀವಿ. ನಾಷ್ಟನೂ ಮಾಡಿಲ್ಲ, ಇನ್ನೂ ಪೇಮೆಂಟ್ ಇಸ್ಕೊಂಡು ಈಗ ಹೊರಟಿದ್ದೀವಿ. ಅಷ್ಟೇಗಾರ ಒಂಚೂರು ಡೀಸೆಲ್ ಹಾಕ್ಸ್ಕೊಂಡು ಒಂಚೂರು ಹೊಟ್ಟೆಗೇನೋ ತಿನ್ಕೊಂಡು ಹೋಗಬೇಕು. ಇನ್ನೂ ಟೈಮ್ ಬಂದು ಈಗ 11:15. ನಾವು ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂದ್ಕೊಂಡು ಅದೇನೋ ಕ್ಯಾನ್ಸಲ್ ಆಯಿತು. ಅದಕ್ಕೆ ರೋಡ್ ಮೇಲೆ ಹೋಗ್ತಾ ಇದ್ದೀವಿ. ನಾನಿದ್ರೆ ನೀರು ಮೇಲೆ ಹೋಗೋದಾಯ್ತು ಗಾಡಿ ತಗೊಂಡು. ಏನು ಮಾಡ್ತೀರಾ, ಇನ್ನೊಂದು 15 ಡೇಸ್ 20 ಡೇಸ್ ಇನ್ನೊಂದು ಸ್ವಲ್ಪ ಏನೋ ಇನ್ನೊಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಇದ್ದೀವಿ. ಅದು ಕನ್ಫರ್ಮ್ ಆಗೋ ಮೂಮೆಂಟ್ ಇದೆ. ಫಸ್ಟ್ ಊರಿಗೆ ಹೋಗಿ ಒಂದೇನೋ ಅಪ್ಲೈ ಪಾಸ್ಪೋರ್ಟ್ ಅಪ್ಲೈ ಮಾಡೋಣ ಅಂತ ಇದ್ದೀವಿ. ಅಂದರೆ ಇವರೇ ನಮ್ಮ ಜಾಕಿ ನೆಕ್ಸ್ಟ್ ಟ್ರಿಪ್ಪು ಇದಕ್ಕೆ ಹೋಗೋಕ್ಕೆ, ಲಾಂಗ್ ಹೋಗೋಕ್ಕೆ. ಒಳ್ಳೆ ಫುಲ್ ಮೀಲ್ಸ್ ಹೋಟ್ಲಿತ್ತು, ಊಟಕ್ಕೆ ಹಾಕಿದ್ದೀವಿ. ಇಲ್ಲಿ ಏನಪ್ಪ ಅಂದರೆ ವೆರೈಟಿ ಫುಡ್ಡು. ಒಂದು ಮೀಲ್ಸ್ ಬಂದು 100 ರೂಪಾಯಿ 120 ರೂಪಾಯಿ ಅಷ್ಟು. ಅನ್ಲಿಮಿಟೆಡ್ ಪಾಪಡು ಮತ್ತು ಅನ್ಲಿಮಿಟೆಡ್ ಮಜ್ಜಿಗೆ ಎಲ್ಲ ಕೊಡ್ತಾರೆ. ನೋಡಿ ಗಾಡಿ ಸೈಡಿಗೆ ಊಟ ಮಾಡ್ತಾಯಿದ್ದೀವಿ. ಇವಾಗ ಬುಜ್ಜಿಗೆ ಬಂದಿದ್ದೀವಿ. ಒಂದು 15 ಕಿಲೋಮೀಟರ್ ಪಾಯಿಂಟ್ಗೆ ಹೋಗಬೇಕು. ಇವಾಗ ಬಂದು ಪಾರ್ಕಿಂಗ್ ಗಾಡಿ ಹಾಕಿದ್ದೀನಿ. ಇಲ್ಲೇ ಹಾಕಿದ್ದೀನಿ. ಸ್ವಲ್ಪ ಒಂಚೂರು ಗಲಾಟೆ ಆಯಿತು ಏನೋ ಅಂತೇಳಿ ಹೇಳ್ತೀನಿ. ನಾವು ಅಲ್ಲಿ ಗೇಟ್ ಹತ್ರ ಬರ್ತಾಯಿದ್ದಂಗೆ ಯಾವುದೋ ಅಲ್ಲಿ ಟರ್ನಿಂಗಲ್ಲಿ ಒಂದು ಬೈಕ್ ಒಂದು ನಿಲ್ಸ್ಕೊಂಡ ಟರ್ನಿಂಗ್. ಇನ್ನೊಬ್ಬ ಹಿಂದೆಯಿಂದ ಗಾಡಿ ಒಂದು ಬಂದು ಗುದ್ಕೊಂಡ. ಸ್ವಲ್ಪ ಮ್ಯಾಟ್ರ್ ಆಗಿತ್ತು, ಆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನಮ್ಮ ಬ್ರೋನೇ ಬಂದು ಸಪೋರ್ಟ್ ಮಾಡಲಿಲ್ಲ, ಮಾಡಿದ್ರು. ಮಾಡಿದೆ. ಅದೇನು ಮ್ಯಾಟ್ರ್ ಅಂತ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋದಲ್ಲಿ ನೋಡಿ ಯಾವ ಥರ ಅವ್ನು ನಾಟಕ ಮಾಡ್ತಾನೆ ಅಂತೇಳಿ. ನಾಟಕ ಹೊಡಿತಾನೆ. ಅವನ ಗಾಡಿ 2 ವೀಲರ್ ಯಾರು ಬಾಯಿಲ್ಲ ನಾನೆಲ್ಲ ಆ ಗಾಡಿ ಸುತ್ತ ನಂಬರ್ ಪ್ಲೇಟ್ ಸಮೇತ ಇರು ನಂಬರ್ ಪ್ಲೇಟ್ ಒಂದೇ 300 ರೂಪಾಯಿ ಅಷ್ಟೇ. वो नहीं ಅವರೇ ಗಾಡಿ ಕड़ा था ना, वो ही बोल रहा गाड़ी लगा है वो नहीं बोल रहे वो लोग। आप मान लेना वो लंबा टर्न लिया तो इसके आगे था ना, वो ब्रेक किया उसमें लगा है गाड़ी। ವಿಡಿಯೋ ಆಫ್ ಮಾಡಿ ಬೋಳೆ ಮಗ ಏನು ಡೋ ಮಾಡ್ತಾರೆ ನೋಡ್ರಿ. ಈಗ ಟೈಮ್ ಬಂದು 8 ಗಂಟೆ ಆಗೈತಿ. ಈಗ ಮೊಬೈಲ್ ಇದರಲ್ಲಿ ನಮ್ದ್ರಲ್ಲಿ ಬಂದು ಇನ್ನು 7 ಗಂಟೆ. ಅಣ್ಣ 7 ಗಂಟೆಗೆ ಈ ಥರ ಆಯ್ತಾ? ಟೈಮ್ ನೋಡಿಲ್ಲ. ಈಗ ತರಕಾರಿ ತರ ಅಂತ ಹೋಗ್ತಾ ಇದ್ದೀವಿ. ಅಣ್ಣವ್ರ ಗಾಡೀಲಿ ಒಳ್ಳೆ ದೊಡ್ಡದು ಊಫರ್ ಮಾಡ್ಕೋರೆ. ಎಷ್ಟು ಜನ ಪಿಯೋನರು? ಪೈನರ್ ಚೆನ್ನಾಗೈತೆ. ಎಲ್ಲಿಗೂ ಅಣ್ಣ ಬರಲೇ ಇಲ್ಲ ಅವರು. ಇವಾಗ ಊಟ ಮಾಡ್ತಾ ಇದ್ದೀವಿ. ಬಿಸಿ ಅನ್ನ ಸಾಂಬಾರು ಮಾಡ್ಕೊಟ್ಟಿದ್ರು ನಮ್ಮ ಬೆಳಗಾಂ ಗಾಡಿಯವರು. ಇಲ್ಲೇ ಗಾಡಿ ಐತೆ. ಇವರು ಮಧ್ಯಾಹ್ನ ಅದೇನೋ ಮೊಸರು ಒಗ್ಗರಣೆ ಹಾಕಿರೋ ಫಸ್ಟ್ ಟೈಮ್ ಅಡುಗೆ ಮಾಡಿದರು ನಮ್ಮ ಉಂಡಿಯವರು. ಚೆನ್ನಾಗೈತೆ. ಇವರು ಉಪ್ಪಿನಕಾಯಿ ಹುಡುಕಿ ಪಾಪ ಇವ್ರ ಗಾಡಿ ಸಿಕ್ತು. ಇವರು ನಮ್ಮ ಧನುವಣ್ಣವರು. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವಾಗ ಗಾಡಿ ಲೋಡ್ ಮಾಡ್ತಾವ್ರೆ. ಗಾಡಿ ಲೋಡ್ ಮಾಡ್ಕೊಂಡು ತಿರ್ಗಾ ಅಲ್ಲಿ ಒಳಗೆ ಹೋಗಿ ಬಾಕ್ಸ್ ಹಾಕೊಂಡು ಹೋಗಬೇಕು. ಈ ಗಾಡಿದು ಅಡುಗೆ ಮಾಡ್ತಿದ್ದೋ ಅಷ್ಟೊತ್ತು ಗಾಳಿ ಬಂದರು. ಅಡುಗೆ ಸಂಬಂಧ ಅಲ್ಲೇ ಇಕ್ಕಿದ್ದೀವಿ. ಪಟಾಪಟ ಒಂದು ಅಡುಗೆ ಮಾಡಿ ಹೋಗಬೇಕು.
ಇವಾಗ ಹೊರಟಿದ್ದೀವಿ. ನಾವು ಮೊಸರು ಕೊಡ್ತವ್ರೆ. ಇನ್ನು ಬೆಂಗಳೂರಲ್ಲಿ ಸಿಗೋಣ. ಬೆಳಗಾಮಲ್ಲ ಬೆಂಗಳೂರಲ್ಲೂ ಅನಿಲಣ್ಣ, ಬೆಳಗಾಮಲ್ಲ ಬೆಂಗಳೂರಲ್ಲಿ ಸಿಗೋಣ. ನೋಡಿ ಮಾಡ್ಕೊಂಡು ಬನ್ನಿ. ಯಾಕೆ ಬ್ರೋ ಬತ್ತಲ್ವಾ? ಸಾಕು ನಮಗೆ. ಈ ಕಡೆ ಹಸ್ಗಳು ನೋಡಿ ಬ್ರೋ ಹಂಗವೆ. ಒಳ್ಳೆ ಬಾಹುಬಲಿ ಫಿಲಮಲ್ಲಿ ಹಸ್ಗಳು ಬರ್ತಾವಲ್ಲ ಹಂಗವೆ ಚೆನ್ನಾಗಳು. ಈ ರೋಡಲ್ಲಿ ಇದು 3ನೇ ಸತಿ ಹೋಗ್ತಾ ಇರೋದು ನಾವು ಲೋಡ್ ಮಾಡೋಕ್ಕೆ. ಒಂದು ವರ್ಷದಿಂದ ಒಂದು ಸತಿ ಹೋಗಿದ್ದು, ಈಗ ಒಂದು ಸತಿ ಹೋಗ್ತಾ ಇದ್ದೀವಿ. ಫೈನಲಿ ಪಾಯಿಂಟಿಗೆ ಬಂದು ಊಟ ಬೆಳಗ್ಗೆ ಅಲ್ಲಿ ಊಟ ಮಾಡಿದ್ವಲ್ಲ, ಊಟ ಮಾಡಿ ಕೂತಿದ್ದೀವಿ. ಒಳ್ಳೆ ನೆಳ್ಳೈತೆ, ಹಂಗೆ ಮಾರೋದು ನೆಳ್ಳು ನೋಡಿ. ಲೋಡ್ ಮಾಡ್ತಾವ್ರೆ, ಅಂದರೆ ಪ್ಯಾಕಿಂಗ್ ಮಾಡ್ತಾವ್ರೆ. ಗಾಡಿ ಅಲ್ಲಿ ಸೈಡ್ಗೆ ಹಾಕಿದ್ದೀವಿ. ಲೋಡ್ ಮಾಡ್ಕೊಂಡು ಒಂದು 10 ಗಂಟೆ ಆಗುತ್ತೆ. ಒಂದೇ ಪಾಯಿಂಟು ಫುಲ್ ಎಲ್ಲ ಇಲ್ಲೇ ಲೋಡ್ ಆಗುತ್ತೆ. ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಫೈನಲಿ ಇನ್ನೂ ಲೋಡ್ ಮಾಡ್ತಿಲ್ಲ, ಯಾಕಂದರೆ ಇನ್ನೂ ಕಿತ್ಕೊಂಬಂದು ಇನ್ನೂ ಪ್ಯಾಕ್ ಮಾಡ್ತಾವ್ರೆ. ಈ ಕಡೆ ಮಾತ್ರ ಹಣ್ಣು ಮಾತ್ರ ಸೂಪರ್ ಆಗೈತೆ. ನಮ್ಮ ಕಡೆ ಹೊಸಪೇಟೆ ಕಡೆನೂ ಅಷ್ಟೇ ಚೆನ್ನಾಗಿರ್ತವೆ. ಒಟ್ಟಲ್ಲಿ ಒಂದು 12-1 ಗಂಟೆ ಆಗೋದು ಗುರು. ನಮ್ಮನಿಗೆ ಹೇಳ್ತಾ ಇದ್ದೀನಿ, ಬಾಲ ನೆಳ್ಳೈತೆ ಮಲಿಕಳ ಅಂದರೆ ಗಾಡಿಲೇ ಮಲಿಕಳೋನು ಅವನು. ಅಂಕಲು ಇಲ್ಲಿಗೆ ಟೀ ಕೊಟ್ಟರು, ಅಂದರೆ ಇವರು ಇಲ್ಲಿ ಓನರ್. ಇವರು ಟೀ ಕುಡಿತಾ ಇದ್ದೀವಿ. ಇವನು ಟೀ ಕುಡಿತಾವನೆ. ಬೈಕ್ ಇಸ್ಕೊಂಬಂದಿದ್ದವು ನಮ್ಮ ಓನರ್ದು. ಕಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಐಟಮ್ ತಗೊಂಡು ಜ್ಯೂಸ್ ಗೀಸು ಅವು ಇವು ತಗೊಂಡು. ಈಗ ನಾವು ಹೋಗಿ ಇದೇ ರೋಡಲ್ಲಿ, ಈಗ ಇದೇ ರೋಡಲ್ಲಿ ಹೋಗಬೇಕು. ರಾತ್ರಿ ಬರೋದು ಇದೇ ರೋಡಲ್ಲಿ ಬರಬೇಕು. ಫ್ರೆಂಡ್ಸ್, ಇದನ್ನು ನೋಡಿ, ನಾನು ಫಸ್ಟ್ ಟೈಮ್ ಇದನ್ನು ನೋಡಿದಾಗ ಯಾವ ದೇವಸ್ಥಾನ ಅಂದ್ಕೊಂಡಿದ್ದೆ. ಇದು ದೇವಸ್ಥಾನ ಅಲ್ಲ, ಯಾರೊಬ್ರು ಹೇಳಿದ್ರು ಇದು ಪಕ್ಷಿಗಳಿಗೆ ಅಂತಲೇ ಕಟ್ಟಿರೋದು ಗುಡಿ ಅಂತೇಳಿ. ನೋಡಿ ಎಷ್ಟು ಚೆಂದ ಇದೆಲ್ಲ. ಈ ಕಡೆ ಎಲ್ಲ ಗುಜರಾತು, ರಾಜಸ್ಥಾನ ಎಲ್ಲ ಇದೇ ಥರ ಜಾಸ್ತಿ. ಈ ಕಡೆ ನೋಡೋಕ್ಕೆ ಒಂಥರ ಸೂಪರಾಗೈತೆ ನೋಡಿ. ಸುಮಾರು ಏನು ತೋಟ ಇದೆಯಲ್ಲ, ಇದೆಲ್ಲ ಅದೇ ಓನರ್ ತೋಟನೇ ನೋಡಿ. ಆ ಕಡೆನೂ ಅಷ್ಟೇ ಸುಮಾರು ಕರೆಕ್ಟಾಗಿ ಒಂದು ಎಕರೆ 2 ಎಕರೆಯಲ್ಲಿ ಫುಲ್ಲು ಇದೇ ಬೆಳೆದಿರೋದು ಇವರು. ಆಲ್ಮೋಸ್ಟು ಇದುವರೆಗೂ ಒಂದು 150-200 ಟನ್ ಬೆಳೆದವ್ರಂತೆ. ಆಲ್ಮೋಸ್ಟ್ ಅಲ್ಲೇ 100 ಟನ್ ಸೇಲ್ ಆಗೈತೆ. 100 ಟನ್ನು ಐತೆ ಅಂತ ಹೇಳಿದ್ರು. ಈಗ ಅವತ್ತೇ ಬೈಕ್ ಕೊಟ್ಟಿರೋದು. 3/4 ಟ್ಯಾಂಕು ಡೀಸೆಲ್ ಪೆಟ್ರೋಲ್ ಐತೆ. ಆರಾಮಾಗಿ ಊರಿಗೆ ಹೋಗ್ಬೋದು ಬೇಕಾದ್ರೆ ಫುಲ್ ಟ್ಯಾಂಕ್ ಮಾಡಿಸಿದ್ರೆ. ಇರೋದ್ರಲ್ಲಿ ಪರವಾಗಿಲ್ಲ, ಟೇಸ್ಟ್ ಐತೆ. ಅವಲೇ ಅದೇ ಟರ್ನಿಂಗಲ್ಲೇ ನಾವು ನಮ್ಮ ಮಿರಾರು ಹೊಡೆದಾಕೊಂಡಿದ್ದು ಗಾಡಿದು ಕರ್ರಂತ ಹಿಡಿಯೋಕೆ ಹೋಗಿ. ಕೆಂಪುಗಾವಲ್ವಾ, ಮನೆಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಎತ್ಕೊಂಡು ಹೋಗ್ಬೇಕು. ಒಂದು 10-20 ನೋಡಿ. ಇದೇ ಟರ್ನಿಂಗಲ್ಲಿ ಇದೇ ಕೊಂಬೆ ಹೊಡ್ಕೊಂಡಿದ್ದಾವಲ್ಲಿ. ಏನಾಯ್ತು? ಕ್ಯಾರೆಟಾ? ಟೈಮಲ್ಲಿ 9:15. ಇನ್ನೊಂದು ಸ್ವಲ್ಪ ಪ್ಯಾಕಿಂಗ್ ಮಾಡ್ತಾವ್ರೆ. ಇನ್ನೊಂದು ಸ್ವಲ್ಪ ಪ್ಯಾಕಿಂಗ್ ಆದಮೇಲೆ ಇಷ್ಟು ಕ್ರೇಟ್ ಆದಮೇಲೆ ಫೈನಲಿ ಟೈಮ್ ಬಂದು ಇವಾಗ 10:50. ನಂದು ಆಲ್ರೆಡಿ ಲೋಡ್ ಆಯಿತು. ನಂದು ಲೆಫ್ಟ್ ಸೈಡ್ ಮಿರರ್ ಡಮಾರು. ಇನ್ನೊಂದು ಗಾಡಿ ಬಂದೈತೆ ಆಲ್ಕೋಸ ಅಂತ. ಆ ಗಾಡಿದು ಲೆಫ್ಟ್ ಸೈಡು ಮಿರರ್ ಡಮಾರು. ಅದೇ ಅಲ್ಲಿ ಟರ್ನಿಂಗ್ ಪ್ರಭಾವ ನೋಡ್ಬೋದು. ಅವ್ರದ್ದು ಮಿರರ್ ಹೊಡೆದೋಯ್ತು ಪಾಪ, ರೆಡಿ ಮಾಡ್ಕೊತವ್ರೆ. ನಮ್ಮದು ನೋಡಿ, ನಮ್ಮದು ಫುಲ್ ಡಮಾರ್ ಮಿರರ್. ಒಂದೇ ಜಾಗದಲ್ಲಿ 3 ಗಾಡಿ ಲೋಡ್ ಆಗ್ತವೆ. ಅಂದರೆ ನಮ್ಮದು ಇಲ್ಲೇ ಲೋಡ್ ಆಯಿತು. ಇವ್ರದ್ದು ಅಣ್ಣ ಮಿರರ್ ಏನಾಯಿತು? ನಂದೇನಾಗಿಲ್ಲ. ಅಂದರೆ ಅವ್ನು ನಿಧಾನಕ್ಕೆ ಬಂದಿದ್ದೆ. ಇವ್ರದ್ದು ಮಿರರ್ ಡಮಾರು. ಅಂದರೆ ನಾನು ಒಂದು ಸ್ವಲ್ಪ ಫಾಸ್ಟಾಗಿ ಬಂದೆ, ನಾನು ಫುಲ್ ಹೊಡೆದೋಗೈತೆ. 1800 ಅಂತಣ್ಣ ಮಿರರು. 1800 ರೂಪಾಯಿ. ಇವರು ನಮ್ಮ ಜಾನ್ ಅಂತ. ಹೊಟ್ಟೆ ಸಿತೈತೆ, ಏನೋ ಒಂಚೂರು ಕೊಟ್ಟರೆ. ಫೈನಲಿ ಟಾರ್ಪಲೆಲ್ಲ ಹಾಕಿದಾಯ್ತು. ಈಗ 3 ಗಾಡಿನ ಹೊರಡ್ತಾ ಇದ್ದೀವಿ. ಈಗ ಟೈಮ್ ಬಂದು 12:45. ಈಗ ಹೊರಟಿದ್ದೀವಿ. ಆ ಗಾಡಿ ಮುಂದೆ ಹೋಗ್ತಾಯಿದೆ, ಇನ್ನೊಂದು ಗಾಡಿ ಹಿಂದೆ ಬರ್ತಾಯಿದೆ. ಫಸ್ಟಾಗೆಲ್ಲ ನಾವು ಊಟ ಮಾಡಬೇಕು. ರೋಡ್ ಮಾತ್ರ ಸಿಕ್ಕಾಬಿಟ್ಟೆ ದೊಡ್ಡದು. ಇವಾಗ 3 ಗಾಡಿಗೂ ಡೀಸೆಲ್ ಫುಲ್ ಟ್ಯಾಂಕ್ ಮಾಡ್ತಾ ಇದ್ದೀವಿ. ಆ ಗಾಡಿಗೆ ಫುಲ್ಲು ಡೀಸೆಲ್ ಬಿದ್ದೋಗಿತ್ತು. ನಮ್ಮದ್ರಲ್ಲಿ ಇನ್ನೂ ಅರ್ಧ ಟ್ಯಾಂಕ್ ಇತ್ತು. ಇಲ್ಲಿ ಡೀಸೆಲ್ ರೇಟ್ ಬಂದು 89 ರೂಪಾಯಿ ಐತೆ.
ನಮ್ಮ ಕರ್ನಾಟಕದಲ್ಲಿ 91 ರೂಪಾಯಿನೋ ಹತ್ತತ್ರ ಇರಬೇಕು. ನಾವು ನೆಕ್ಸ್ಟು ಮಹಾರಾಷ್ಟ್ರದಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ತೀವಿ ನಾ, ಯಾಕಂದರೆ ಕರ್ನಾಟಕದಲ್ಲಿ ಸ್ವಲ್ಪ ರೈಟ್ ಜಾಸ್ತಿ. ಕರೆಕ್ಟಾಗಿ ಟೈಮ್ ಬಂದು ಇವಾಗ 1:56. ಈಗ ಊಟಕ್ಕೆ ಹಾಕಿದ್ದೀವಿ. ಯಾವುದೋ ಒಂದು ಹೋಟ್ಲ್ ಓಪನ್ ಇತ್ತು, ಊಟ ಮಾಡ್ಕೊಂಡು ಈಗ ಎಲ್ಲ ಡ್ರೈವರ್ಗಳು ಎಕ್ಸ್ಚೇಂಜ್ ಹಾಕಿ ಹೋಗಬೇಕು. The next day. ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದು 8:45. ಈಗ ಅಹಮದಾಬಾದ್ ಬಿಟ್ಟು ಎಕ್ಸ್ಪ್ರೆಸ್ ವೇಯಲ್ಲಿ ಇದ್ದೀವಿ. ಮುಂದೆ ಹೋದರೆ ಎಕ್ಸ್ಪ್ರೆಸ್ ವೇ ಯಾವುದಪ್ಪ ಅಂದರೆ ಅಹಮದಾಬಾದ್ ಬರೋಡ ಎಕ್ಸ್ಪ್ರೆಸ್ ವೇ. ಟೀ ಕುಡಿಯೋಣ ಅಂತ ಹಾಕಿದ್ದೀವಿ, ಟೀ ಕುಡ್ಕೊಂಡು ಹೋಗಬೇಕು. ನಮ್ದು ಇನ್ನೊಂದು 5 ಗಾಡಿ ಅವರು ಹಳೆ ರೋಡ್ ಆಗೋತೀನಿ ಅಂತೇಳಿ ಹಂಗೆ ಹೋದರು, ನಾವು ಹಿಂಗೆ ಹೋಗ್ತಾಯಿದ್ದೀವಿ. ಫ್ರೆಂಡ್ಸ್ ಈ ಗಾಡಿ ನೋಡಿ ಯಾವ ಥರ ಐತೆ, ಆಲ್ಮೋಸ್ಟ್ ಅಮೇರಿಕಾ ಫಾರಿನ್ ಕಂಟ್ರಿಲಿ ಇರ್ತಾವಲ್ಲ ಅದೇ ಥರ ಐತೆ. ಈಗ ಆಲ್ಮೋಸ್ಟ್ ನಮ್ಮ ಕೇರಳದಲ್ಲಿ ಈ ಥರ ಗಾಡಿಗಳು ರೆಡಿ ಆಗ್ತಾ ಇದ್ದಾವೆ. ನೋಡಿ ಯಾವ ಥರ ಐತೆ, ಸೂಪರ್ ಆಗೈತಲ್ಲ. ಓಲ್ಡ್ ಮಾಡಲು ಸೂಪರ್ ಆಗೈತೆ ಗಾಡಿ ಮಾತ್ರ ನೋಡಿ. ನಾವು ಸಾರಿ ಟೋಲ್ ಹತ್ರ ಪೊಲೀಸನ್ನು ಹಿಡ್ಕೊಂಡು ನೋಡಿ ಇಂಥವು ನೋಡಿ ಹಿಂಡು ಕೊಡ್ತಾರೆ. ರೇಟ್ ಸಲ ಬತ್ತಿ ಇದಕ್ಕೆ 400 ರೂಪಾಯಿ ಫೋನ್ಗೆ ಮಾಡಿಸ್ಕೊಂಡ್ರು. ಮಲ್ಗೋನಿ ಇದೊಳಗೆ ಬಿಟ್ಟು ಏನು ಇಲ್ವಲ್ಲೋ. K56 ಕರ್ನಾಟಕ ಗಾಡಿ ಏನಪ್ಪ ಪ್ಲೇಔಟು ಶೀಟ್ ಬೇಡ. The next day. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಟೈಮ್ ಅಂದರೆ 7:45. ಇವಾಗ ಸೋಲಾಪುರ ಹತ್ತಿರ ಇದ್ದೀನಿ. ಇವಾಗ ಗಾಡಿ ಇಸ್ಕೊಂಡು ನಾನು ಓಡ್ಸೋಣ ಅಂತೇಳಿ ನಮ್ಮನ್ನು ಮಲಗಿಸಿದ್ದೀನಿ. ನೆಕ್ಸ್ಟು ನಮ್ಗೆ ಸಿಗೋದು ಇನ್ನು ಸೋಲಾಪುರ ಮತ್ತು ಬಿಜಾಪುರ. ಬನ್ನಿ ಹೊರಡೋಣ. ಈಗ ನಮ್ಮ ಜಾನವ್ರಿಗೆ ಮೊಬೈಲ್ ಕೊಟ್ಟೆ ವೀಡಿಯೋ ಮಾಡಿ ಕ್ಲೀನಾಗಿ ಅಂತೇಳಿ. ಅವರು ಹೆಂಗೋ ಮೊಬೈಲ್ ಇಸ್ಕೊಂಡ್ರು. ನೋಡಿದ್ರೆ ಕ್ಲೀನಾಗಿ ವೀಡಿಯೋನ ಮಾಡಲಿಲ್ಲ. ಅರ್ಧ ವೀಡಿಯೋ ಅರ್ಧ ಉಲ್ಟಾ ಮಾಡಿದ್ರು. ಸೊ ಬೇಜಾರಾಗೋಯ್ತು. ಹಂಗೆ ಏನೇನೋ ಒಂದು ವೀಡಿಯೋ ಮಾಡ್ಕೊಂಡು ಸೀದಾ ಅಲ್ಲಿಂದ ಹೊಲ್ಟು. ಕ್ಲೀನಾಗಿ ನಾ ಅಡ್ಡಾಡ ವೀಡಿಯೋ ಮಾಡಿ ಅಂತಂದರೆ ಫುಲ್ಲು ಉದ್ದುದ್ದ ಅಡ್ಡಾಡ ಅದೇನೋ ಹೇಳ್ತಾರಲ್ಲ ಹಂಗೆ ಮಾಡಿದ್ರು. ಬೇಜಾರಾಗೋಯ್ತು. ಬೇಜಾರು ಪಡ್ಕೊಂಡು ಏನಿಲ್ಲ, ನಮ್ಮ ಜೊತೆ ಬರೋರು ಕ್ಲೀನಾಗಿ ವೀಡಿಯೋ ಮಾಡಲ್ಲ, ಏನೋ ಮಾಡೋಕ್ಕಾಗಲ್ಲ. ಅದ್ರ ಬದಲು ಒಂದು ಇನ್ಸ್ಟಾ 360 ತಗೊಂಬಿಟ್ರೆ ನಾನು ಹೆಂಗೆ ಬೇಕೋ ಹಂಗೆ ಎಡಿಟ್ ಮಾಡ್ಕೊಬೋದು. ನೆಕ್ಸ್ಟ್ ನೋಡೋಣ, ಅದು ಪರ್ಚೇಸ್ ಮಾಡೋಣ. ಬನ್ನಿ ಇನ್ನು ಸೋಲಾಪುರ ಇಲ್ಲ ಬಿಜಾಪುರ ಹೋಗಿ ನಾಷ್ಟ ಮಾಡ್ಕೊಂಡು ಹೊರಡೋಣ. ಇಲ್ಲೇ ನಾಷ್ಟ ಮಾಡೋಕ್ಕೆ ಅಂತ ಹಾಕಿದ್ದೀವಿ. ನಂದು ಮತ್ತು ನಮ್ಮ ಬ್ರೋ ಗಾಡಿ. ಅವರು ಊಟ ಚೆನ್ನಾಗಿ ಅಲ್ಲಿ ನಿಂತವ್ ನೋಡಿ, ಏನೋ ಊಟ ಚೆನ್ನಾಗಿಲ್ಲ ಅಂತಂದ್ರೆ ಅಲ್ಲಿ ತಿನ್ಕೊಂಬಂದು. ಅದಕ್ಕೆ ಅಲ್ಲಿ ನಮ್ಮದು ಮಾಮೂಲಿ ರೆಗ್ಯುಲರ್ ಹೋಟ್ಲ್ ಐತೆ, ಬೆಣ್ಣೆ ದೋಸೆ, ಊಟ ಮಾಡಬೇಕು. ಇವರು ಇನ್ನೊಂದು ಗಾಡಿಯವರು, ಇವರು MNS ಗಾಡಿಯವರು. 2 ಎಲ್ಟ್ರಾ 2 ಐಚರು. ಇವರು ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು, ನುಗ್ಗೆಗೆ ಇಸ್ಕೊಂತ ಇದ್ದೀವಿ ಸಾಂಬಾರು ಮಾಡೋಣ ಅಂತೇಳಿ. ಅಣ್ಣ ನಿಮ್ಮ ಹೆಸರು? ಅಣ್ಣ ಶ್ರೀನಿವಾಸ್. ಹಾಂ ಶ್ರೀನಿವಾಸ್ ಅಣ್ಣ. ಶ್ರೀನಿವಾಸು. ಯಾವರಣ್ಣ? ನಮ್ದು ಹೊಸಪೇಟೆ ಅಣ್ಣ. ಹೊಸಪೇಟೆ. ಅವ್ರದ್ದು ನಮ್ಮ ತಮ್ಮಣ್ಣ. ಸ್ವಂತ ತಮ್ಮನ? ನಮ್ಮ 2 ಗಾಡಿ ಇದಾವೆ. ಹಾಂ ಸರಿ ಆಯಿತು. ದುರ್ಗಾದಲ್ಲಿ ಇವಾಗ ಊಟ ಮಾಡಿದಾಯಿತು ಇಲ್ಲೇ ಇದರಲ್ಲಿ ದುರ್ಗಾ ಜೈನದಲ್ಲಿ. ಇವರು ಬಿರಿಯಾನಿ ತಿನ್ಕೊಂಬಂದಾರೆ, ಹೇಳಿಲ್ಲ ನಮಗೆ. ಇವನು ಅಷ್ಟೇ ಬಿರಿಯಾನಿ ತಿನ್ಕೊಂಬಂದಾನೆ, ಹೇಳಿಲ್ಲ. ಅವರು ನಿದ್ದೆ ಮಾಡಿ ಈಗ ಎದ್ದು ಬರ್ತಾವ್ರು ನೋಡಿ. ಅಲ್ಲಿ ಇವಾಗ ತುಮಕೂರು ಎಂಟ್ರಿ ಆಗಿದ್ದೀನಿ. ರೈಟ್ ಸೈಡ್ ಮಾತ್ರ ಫುಲ್ಲು ಜಾಮ್ ಆಗ್ಬಿಟ್ಟೈತೆ. ನಾವು ಫಸ್ಟೇ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ 2021ರಲ್ಲಿ. ನಾವು ಎಲ್ಲ ಗುಜರಾತ್ ಬನ್ನಿ ಬಾಬಾ ಆಯ್ತು. ಅವರು ಒರಿಸ್ಸಾಗೆ ಏನೋ ಲೋಡ್ ಮಾಡವ್ರೆ. ಅವರು ಇವಾಗ ಹೊಸೂರು ಹತ್ರ ಹೋಗ್ತಾ ಇದ್ದೀನಿ. ಈಗ ಪಾರ್ಟಿ ಫೋನ್ ಹೋಗ್ಬಿಟ್ಟು ಈಗ ಚೆನ್ನೈಗೆ ಹೋಗುವಂತಂದ್ರು. ಯಾಕೆ ಬೇಜಾರಾಗಿದ್ದು ಗುರು. ಆರಾಮಾಗಿ ಹೊಸೂರಿಗೆ ಹೋಗಿ ಖಾಲಿ ಮಾಡ್ಬೋದಾಯಿತು. ನನ್ನ ಜೊತೆ ಬಂದವೆಲ್ಲ ಇಲ್ಲೇ ಮಾರ್ಕೆಟ್ಗೆ ಹೋಗೋ ಆಲ್ರೆಡಿ. ನಾವು ಚೆನ್ನೈಗೆ ಆರಾಮಾಗಿ ಹೋಗಿ ಮನೆ ಕಣದ್ ಬಿಟ್ಟು ರಾತ್ರಿ ಎಲ್ಲ ಜಲ್ದಿ ಮಾಡಬೇಕು. ಮಾಡೋಕ್ಕಾಗಲ್ಲ. ಇಲ್ಲಿ ಡೀಸೆಲ್ ರೇಟ್ ಬಂದು
ರೂಪಾಯಿ 94 ಪೈಸೆ ಐತೆ ನೋಡಿ ತಮಿಳ್ನಾಡಲ್ಲಿ. ಅದಕ್ಕೆ ನಾನು ಇಲ್ಲಿ ಹಾಕ್ಸ್ತಿಲ್ಲ, ಕರ್ನಾಟಕದಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬಂದಿದ್ದು. ರೋಡ್ ಮಾತ್ರ ಇನ್ನೂ ರೆಡಿ ಮಾಡಿಲ್ಲ ಅವರು, ಅದೇ ಆಲ್ಮೋಸ್ಟು ಒಂದು 2-3 ವರ್ಷ ಆಯಿತು. The next day. ಕರೆಕ್ಟಾಗಿ 5:15 ಬಂದಿದ್ದೀವಿ ಮಾರ್ಕೆಟ್ಗೆ, ಚೆನ್ನೈ ಮಾರ್ಕೆಟ್ಗೆ. ಈ ಗೇಟ್ ಉಟ್ಕೋಸೋದಕ್ಕೆ ಸಾಕಾಗೋಯ್ತು, ಯಾಕಂದರೆ ಗೇಟೇ ಇಲ್ಲ, ನಂಬರ್ಗಳೇ ಹಾಕಿಲ್ಲ ಇಲ್ಲಿ. ಅದು ಬೇರೆ ತಿಳ್ಕೊಂಡು ಜಾಸ್ತಿ ಆಗ್ಬಿಟ್ಟೋಗಿಲ್ಲಿ. ನಮ್ಮ ದುನಿಯದ್ ಬೈ ಬತ್ತಾವ್ರೆ ನೋಡಿ. ಫೈನಲಿ ಗಾಡಿ ಖಾಲಿ ಆಯಿತು. ಇಲ್ಲಿ ನೋಡೋ ಫುಲ್ ಜಾಮ್ ಆಗ್ಬಿಟ್ಟೈತೆ, ಹೋಗೋಕ್ಕೆಲ್ಲ ಏನೆಲ್ಲ ಸಿಕ್ಕಾಬಿಟ್ಟೆ. ತಲೆ ಬಿಸಿ ಬಿಸಿದು ರಾಗಿ ಅಂಬ್ಲಿ ಮತ್ತು ಚಟ್ನಿ, ಮಾವಿನಕಾಯ್ದು ಹೇಳಿದೆ, ಈಗ ಆಗ್ತಾವ್ರೆ ಮಾವಿನಕಾಯ್ದ. ಇವಾಗ ನಾನು ಗಾಡಿನ ಲೋಡ್ ಕಳಿಸ್ತಾ ಇದ್ದೀನಿ, ನಾನು ಪೇಮೆಂಟ್ ಇಸ್ಕೊಂಡು ಹೊರಡಬೇಕು. ನೆಕ್ಸ್ಟ್ ಆಗಲ್ ಸಿಗೋಣ ಫ್ರೆಂಡ್ಸ್.